ನಮಸ್ಕಾರ ನಮಸ್ಕಾರ ಗುರುಗಳೇ. ನಾರಾಯಣಂ ನಿಖಿಲಪೂರ್ಣಗುಣೈಕದೇಹಂ ನಿರ್ದೋಷಮರ್ಪಿತಮಪ್ಯಖಿಲೈಸುವಕ್ಯೈಃ ಅಸ್ಯೋದ್ಭವಾದಿತಮಶೇಷವಿಶೇಷತೋऽಪಿ ವಂದ್ಯಂ ಸದಾ ಪ್ರಿಯತಮಂ ನಮಸನ್ನಮಾಮಿ ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೇ ಪ್ರಣತಃ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಳಂ ಭಜೆ ತಾಪತ್ರಯಾಪಹಂ पृथ्वीमण्डलमध्यस्थाः पूर्णबोधवतानुगाः वैष्णवाः विष्णुहृदयाः तान् नमस्ते गुरुं मम तपस्वाध्याय शुश्रूषा कृष्णपूजारतं मुनिं विश्वेशम् इष्टदं वन्दे परिव्राट् चक्रवर्तिनम् श्रीगुरुभ्यो नमः हरिः ओम् 11ನೇ ಅಧ್ಯಾಯ 35ನೇ ಶ್ಲೋಕ एतत् श्रुत्वा वचनं केशवस्य कृताञ्जलिर्वेपमानः किरीटी नमस्कृत्वा भूय एवाह कृष्णम् सगद्गदं भीतभीतः प्रणम्य ಸಂಜಯ್ ಹೇಳ್ತಾ ಇದ್ದಾನೆ, ಏನು ಅವನ ಮಾತನ್ನೆಲ್ಲ ಕೇಳಿ ನೀನು ನಿಮಿತ್ತ ಮಾತ್ರಂ ಭವ ಸವ್ಯಸಾಚಿನ್, ನೀನು ನಿಮಿತ್ತ ಮಾತ್ರ, ನಾನೆಲ್ಲ ಮಾಡಿದ್ದೇನೆ ಅಂತ ಕೇಳಿ ಬಹಳ ಗಾಬರಿ ಆಯಿತು ಅರ್ಜುನನಿಗೆ. ಏತತ್ ಶ್ರುತ್ವ ವಚನಂ ಕೇಶವಸ್ಯ, ಇದನ್ನ ಆ ಒಂದು ಮಾತನ್ನ, ಆ ಕೇಶವನ ಮಾತನ್ನ ಕೇಳಿ ಕೃತಾಂಜಲಿರ್ ವೇಪಮಾನ ಕಿರೀಟಿ, ಕೈ ಮುಗುದ ಎಲ್ಲಾ ಅಂಗಗಳು ಭಯದಿಂದ ನಡಗಿ ಹೋದ್ವಂತೆ. ನಮಸ್ಕೃತ್ವ ಭೂಯ ಏವಾಹ ಕೃಷ್ಣಂ, ಮತ್ತೆ ಮತ್ತೆ ನಮಸ್ಕಾರ ಮಾಡಿ ಮತ್ತೆ ಕೃಷ್ಣನಿಗೆ ಕೇಳ್ತಾನಂತೆ. ಭೂಯ ಏವ, ಕೃಷ್ಣನಿಗೆ ಮತ್ತೆ ಮತ್ತೆ ನಮಸ್ಕಾರ ಮಾಡಿ ಹೇಗೆ ಮಾಡ್ದ? ಸಗದ್ಗದಂ, ಎಲ್ಲಾ ಅಂಗಗಳು ನಡಗಿ ನಡೀತಾ ಇದ್ವಂತೆ, ಗದ 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 ಅಂತ. ಭೀತ ಭೀತಃ, ಹೆದರಿ ಹೆದರಿ, ಅರ್ಥಾತ್ ಹೆದರಿದ ಅಂಗವುಳ್ಳವನಾಗಿ, ತಗ್ಗಿದ ಕಂಠವುಳ್ಳವನಾಗಿ. ಹೆದರಿದಾಗ ನಮಗೆ ಜೋರಾದ ಧ್ವನಿ ಬರೋದಿಲ್ಲ, ಬಹಳ ಭಯಭೀತರಾದಾಗ ಮೆತ್ತಗೆ ಮಾತಾಡ್ತೇವೆ. ಹಾಗೆ ಅವನು ಹೆದರಿದ್ದಾನೆ, ನಮಸ್ಕಾರ ಮಾಡ್ತಾ ಇದ್ದಾನೆ, ಅತ್ಯಂತ ಅಲ್ಪವಾದ ಧ್ವನಿಯಿಂದ ಕೃಷ್ಣನಿಗೆ ಹೇಳಿದ ಅಂತ ಇದರಲ್ಲಿ ಹೇಳ್ತಾ ಇದ್ದ. ಅರ್ಥ ಬರ್ಕೊಳ್ಳಿ. ಕೇಶವಸ್ಯ, ಕೃಷ್ಣನ, ಕೇಶವಸ್ಯ ಕೇಶವನ ಅಂತಾನೆ ಬರ್ಕೊಳ್ಳಿ. ಕೇಶವಸ್ಯ ಕೇಶವನ, ಏತತ್ ವಚನಂ ಈ ಮಾತನ್ನು, ಏತತ್ ವಚನಂ ಈ ಮಾತನ್ನು, ಏತತ್ ವಚನಂ ಈ ಮಾತನ್ನು, ಶ್ರುತ್ವಾ ಕೇಳಿ, ಶ್ರುತ್ವಾ ಕೇಳಿ, ಕಿರೀಟಿ ಅರ್ಜುನನು, ಕಿರೀಟಿ ಅರ್ಜುನನು, ಕೃತಾಂಜಲಿರ್ವೇಪಮಾನಃ, ಕೃತಾಂಜಲಿರ್ವೇಪಮಾನಃ, ಅಂಜಲಿಬದ್ಧನಾದ, ಅಂಜಲಿಬದ್ಧನಾದ,
ಅಂಜಲಿ ಬದ್ಧನಾದ ಪಡಿಸಿದ. ಅಂಜಲಿ ಬದ್ಧನಾದ ಭೀತ ಭೀತಃ ಭಯದಿಂದ ಅಂಗಗಳು ನಡಗಿದವನಾಗಿ ಪ್ರಣಮ್ಯ ಕೃಷ್ಣನನ್ನು ಭೂಯಃ ಏವ ನಮಸ್ಕೃತ್ವಾ ನಮಸ್ಕರಿಸಿ ಭೂಯಃ ಏವ ನಮಸ್ಕೃತ್ವಾ ಮತ್ತೆ ಮತ್ತೆ ನಮಸ್ಕರಿಸಿ ನಮಸ್ಕೃತ್ವಾ ಪ್ರಣಮ್ಯ ಎರಡು ಒಟ್ಟಿಗೆ ಬರ್ಕೊಳ್ಳಿ. ನಮಸ್ಕರಿಸಿ ಸಗದ್ಗದಂ ಅತ್ಯಲ್ಪ ಧ್ವನಿಯ ಕಂಠ ಮಂದ್ರ ಸ್ವರವುಳ್ಳವನಾಗಿ ಮಂದ್ರ ಸ್ವರವುಳ್ಳವನಾಗಿ ಮಂದ್ರ ಸ್ವರವುಳ್ಳವನಾಗಿ ಕೃಷ್ಣಂ ಕೃಷ್ಣನಿಗೆ ಕೃಷ್ಣಂ ಕೃಷ್ಣನನ್ನು ಆಹ ಹೇಳಿದನು. ಅರ್ಥಾತ್ ಕೃಷ್ಣನನ್ನು ಕುರಿತು ಕೃಷ್ಣಂ ಕೃಷ್ಣನನ್ನು ಕುರಿತು ಆಹ ಹೇಳಿದನು. ಪ್ರಶ್ನೆ ಇದ್ರೆ ಕೇಳಿ. ಗುರುಗಳೇ, ಇಲ್ಲಿ ಸಂಜಯ ಹೇಳಿದ್ರ ಇದನ್ನ? ಸಂಜಯ ವಾಚ ಸಂಜಯ ಹೇಳಿದ್ದು ಹೌದು, ಸಂಜಯ್ ಹೇಳ್ತಾ ಇದ್ದಾನೆ. ಅಂದ್ರೆ ಧೃತರಾಷ್ಟ್ರನಿಗೆ ಧೃತರಾಷ್ಟ್ರನಿಗೆ ಹೇಳ್ತಾ ಇದ್ದಾನೆ. ಅದೇ ಧೃತರಾಷ್ಟ್ರ ಹೇಳ್ತೇನೆ. ಧೃತರಾಷ್ಟ್ರ ಮೊದಲೇ ಗೊತ್ತಾಗ್ಬಿಡ್ತಾರೆ ಇವರೆಲ್ಲ ಸತ್ತೋಗ್ತಾರೆ ಅಂತ, ಇವೆಲ್ಲ ಹೋಗ್ಬಿಡ್ತಾರೆ ಅಂತ. ಹಾ ಗೊತ್ತಾಯ್ತು ನೀನು. ಅಲ್ಲ, ಕಿರೀಟಿ ಅಂದ್ರೆ ಅರ್ಜುನ ಹೇಗೆ ರಾಜ ಅಂತನ? ಹಾ ಕಿರೀಟ ಉಳ್ಳವನು ಅಂತ ಅಷ್ಟೇ. ಅಲ್ಲ, ಇವಾಗ ಇಲ್ಲಿ ಅರ್ಜುನ ಕೃಷ್ಣನಿಗೆ ಹೇಳಿದನ? ಏನ್ ಹೇಳಿದ? ಹೌದು, ಏನ್ ಹೇಳ್ದ ಅಂತ ಮುಂದೆ ಹೇಳ್ತಾನೆ. ಹಾ ಸರಿ. ಸರಿ ಸರಿ. ಅರ್ಜುನ ಉವಾಚ ಸ್ಥಾನೇ ಹೃಷೀಕೇಶ ತವ ಪ್ರಕೀರ್ತ್ಯ ಜಗತ್ ಪ್ರಹೃಷ್ಯತ್ಯನುರಜ್ಯತೆ ಚ ರಕ್ಷಾಂಸಿ ಭೀತಾನಿ ದಿಶೋ ದ್ರವಂತಿ ಸರ್ವೇ ನಮಸ್ಯಂತಿ ಚ ಸಿದ್ಧ ಸಂಘಾಃ. ಅರ್ಜುನ ಹೇಳ್ತಾ ಇದ್ದಾನೆ, ಹೇ ಋಷಿಕೇಶನೇ, ಈ ನಿನ್ನ ಕೀರ್ತಿಯಿಂದ ಜಗತ್ತು ಬಹಳ ಬಹಳ ಸಂತುಷ್ಟವಾಗಿದೆ. ಈ ನನಗೋಸ್ಕರವಾಗಿ ನಾನು ಕೇಳಿದ್ದಕ್ಕಾಗಿ ಈ ಒಂದು ರೂಪವನ್ನು ತೋರಿಸಿದೆ. ಆದರೆ ಸಮಸ್ತ ಜಗತ್ತೂ ಕೂಡ ನೋಡಿದೆಯಪ್ಪ. ಪ್ರಹ್ಲಾದನಿಗಾಗಿ ನರಸಿಂಹ ಬಂದ, ಅದನ್ನು ಆ ಒಂದು ರೂಪವನ್ನು ಹಿರಣ್ಯಕಶಿಪೂ ನೋಡಿದ. ಬ್ರಹ್ಮಾದಿ ದೇವತೆಗಳೂ ಕೂಡ ನೋಡಿದರು. ಪರಮಾತ್ಮನ ಇಂತಹ ಒಂದು ರೂಪವನ್ನು ನೋಡಿರಲೇ ಇಲ್ಲ.
ತಗೊಂಡಿದ್ದು ಆ ಅವತಾರವನ್ನ ತಾಳಿದ್ದು ಯಾರಿಗೋಸ್ಕರ? ಪ್ರಹ್ಲಾದನಿಗೋಸ್ಕರ. ಹಾಗೆ ನೀ ನನಗೋಸ್ಕರ ಈ ಒಂದು ವಿಶ್ವರೂಪವನ್ನು ತೋರಿಸಿದಿ, ಆದರೆ ಸಮಸ್ತ ಜಗತ್ತು ನಮಗೆ ಗೊತ್ತಿತ್ತು ಪರಮಾತ್ಮ ಅಪಾರ ಕೀರ್ತಿವಂತ ಅಂತ ಗೊತ್ತಿತ್ತು. ಈಗ ನಮಗೆ ಪ್ರೂಫ್ ಸಿಕ್ತು. ನಮಗೆ ವೇದಗಳು ಹೇಳ್ತಾ ಇದ್ದು ಹೌದು, ಅದು ಶ್ರವಣ ಪ್ರತ್ಯಕ್ಷದಿಂದ, ನಾವೀಗ ಕಣ್ಣಿನಿಂದಲೇ ನೋಡಿದ್ವಿ. ಈಗ ಹೀಗಾಗಿದೆ. ಅದರಿಂದ ಸಮಸ್ತ ಜಗತ್ತು ಬಹಳ ಸಂತುಷ್ಟವಾಗಿದೆ. ನಿನ್ನಲ್ಲಿ ಇನ್ನೂ ಪ್ರೇಮ ಜಾಸ್ತಿ ಆಗ್ತಾ ಇದೆ, ಅನುರಾಗ ಜಾಸ್ತಿ ಆಗ್ತಾ ಇದೆ. ಪ್ರೇಮ ಬೇರೆ ಅಲ್ಲ, ಭಕ್ತಿ ಬೇರೆ ಅಲ್ಲ. ಹೌದು, ನಿನ್ನಲ್ಲಿ ಈ ಒಂದು ಭಕ್ತಿ ಏನಿದೆ ಅದು ಜಾಸ್ತಿ ಆಗ್ತಾ ಇದೆ ಅಲ್ಲ, ಅದು ಸರಿಯೇ ಇದೆಯಪ್ಪ. ಪ್ರಹೃಷ್ಯತಿ ಅನುರಜ್ಯತೆ ಚ. ಹೌದು, ಎಲ್ಲಾ ರಾಕ್ಷಸರು ಕೂಡ ನೋಡಿದ್ದಾರೆ ಇದನ್ನ. ರಾಕ್ಷಸರು ಭಯಗೊಂಡಿದ್ದಾರೆ. ಅವ್ರದ್ದು ಮುಂದೆಲ್ಲ ಪ್ಲಾನ್ ಇತ್ತು, ಇಂತಿಂತಹ ಕುಕರ್ಮಗಳನ್ನ ಮಾಡಬೇಕು ದೊಡ್ಡ ದೊಡ್ಡದು ಅಂತ. ಆದರೆ ಈ ದುರ್ಯೋಧನ ದುಶ್ಯಾಸನ ಏನು ಅವನ ಒಂದು ದಂಷ್ಟ್ರದಲ್ಲಿ, ಕೋರೆ ಹಲ್ಲಿನಲ್ಲಿ ಸಿಕ್ಕು ಅವರ ಹಲ್ಲುಗಳೆಲ್ಲ ಪುಡಿ ಪುಡಿ ಆದ್ವಲ್ಲ, ಅದನ್ನು ನೋಡಿ ಭಯಗೊಂಡು ಸ್ವಲ್ಪ ದಿನ ಆದ್ರೂ ಸುಮ್ಮನೆ ಕೊಡೋಣ ಅಂತ ರೆಸ್ಟ್ ತಗೊಂಡಿದ್ದಾರೆ. ಅದರ ಅರ್ಥ ಅಷ್ಟು ಭಯಗೊಂಡಿದ್ದಾರೆ. ಭಯಗೊಂಡು ದಿಕ್ಕುಗಳಿಗೆ ಪಲಾಯನ ಮಾಡ್ತಾ ಇದ್ದಾರೆ. ಯಾವ ದಿಕ್ಕೋ ಅಪ್ಪ, ತಪ್ಪಿಸ್ಕೊಂಡ್ರೆ ಸಾಕು, ಈ ಒಂದು ರೂಪದಲ್ಲಿ ನಾವು ಸಿಗೋದು ಬೇಡ, ಪರಮಾತ್ಮನ ಕೈಗೆ ಸಿಗೋದು ಬೇಡ. ನೋಡಿ, ಈ ರೀತಿ ಮಾಡುವವರು ರಾಕ್ಷಸರು ಮಾತ್ರ. ಪರಮಾತ್ಮ ಸರ್ವತ್ರ ವ್ಯಾಪ್ತ, ಸಿಗೋದು ಬೇಡ ಅಂದ್ರೆ ದಿಕ್ಕುಗಳಿಗೆ ಪಲಾಯನ ಮಾಡ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಅನೇಕ ಸಾಧು ಸಂತರ ಸಮೂಹ ನಿನ್ನನ್ನು ನೋಡಿ ನಮಸ್ಕಾರ ಮಾಡ್ತಾ ಇದ್ದಾರೆ. ಅನೇಕ ಸಂಘಗಳು ನಮಸ್ಕಾರ ಮಾಡ್ತಾ ಇವೆ ಅಂತ ಅರ್ಜುನ ಇದನ್ನ ಕೃಷ್ಣನಿಗೆ ಹೇಳಿದ ಮಾತು. ಅರ್ಥ ಬರ್ಕೊಳ್ಳಿ. ಋಷಿಕೇಶ, ಹೇ ಋಷಿಕೇಶ, ಎಲೈ ಇಂದ್ರಿಯ ನಿಯಾಮಕನೇ, ಹೇ ಇಂದ್ರಿಯ ನಿಯಾಮಕನೇ, ತವ ಪ್ರಕೀರ್ತ್ಯ, ನಿನ್ನ ಕೀರ್ತಿಯಿಂದ, ನಿನ್ನ ಕೀರ್ತಿಯಿಂದ ಜಗತ್ತು 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 ಈ ಪ್ರಪಂಚವು ಪ್ರಹೃಷ್ಯತೆ, ಪ್ರಹೃಷ್ಯತಿ, ಪ್ರಹೃಷ್ಯತಿ ಸಂತುಷ್ಟವಾಗುತ್ತದೆ. ಸಂತುಷ್ಟವಾಗುತ್ತದೆ. ತವ ನಿನ್ನಲ್ಲಿ, ತವ ನಿನ್ನಲ್ಲಿ, ಅನುರಜ್ಯತೆ ಚ, ಅನುರಜ್ಯತೆ ಚ ಅನುರಾಗವುಳ್ಳದ್ದೂ ಆಗುತ್ತದೆ, ಅನುರಾಗವುಳ್ಳದ್ದಾಗುತ್ತಿದೆ, ಅನುರಾಗವುಳ್ಳದ್ದಾಗುತ್ತಿದೆ. ಸ್ಥಾನೇ, ಇದು ಸರಿಯೇ, ಸ್ಥಾನೇ ಇದು ಸರಿಯೇ.
ರಕ್ಷಾಂಸಿ ಎಲ್ಲಾ ರಾಕ್ಷಸರು, ರಕ್ಷಾಂಸಿ ಎಲ್ಲಾ ರಾಕ್ಷಸರು, ಭೀತಾನಿ ಭಯಗೊಂಡವರಾಗಿ, ಭೀತಾನಿ ಭಯಗೊಂಡವರಾಗಿ, ದಿಶಃ ದ್ರವಂತಿ ದಿಕ್ಕುಗಳಿಗೆ ಪಲಾಯನ ಮಾಡುತ್ತಿದ್ದಾರೆ, ದಿಕ್ಕುಗಳಿಗೆ ಪಲಾಯನ ಮಾಡುತ್ತಿದ್ದಾರೆ. ಸರ್ವೇ ಸಿದ್ಧಸಂಗಾಹ, ಸರ್ವೇ ಸಿದ್ಧಸಂಗಾಹ ಎಲ್ಲಾ ಸಾಧು ಸಂತರ ಸಮೂಹಗಳು, ಎಲ್ಲಾ ಸಾಧು ಸಂತರ ಸಮೂಹಗಳು, ನಮಸ್ಯಂತಿ ಚ ನಿನ್ನನ್ನು ನಮಸ್ಕರಿಸುತ್ತಿವೆ, ನಿನ್ನನ್ನು ನಮಸ್ಕರಿಸುತ್ತಿವೆ. ಪ್ರಶ್ನೆ ಇದ್ರೆ ಕೇಳಿ. ಸ್ಥಾನೆಗೆ ಏನಂದ್ರೆ ಆಚಾರ್ಯ? ಸ್ಥಾನೆ ಇದು ಸರಿಯೇ, ಅದೊಂದು ಅವ್ಯಯ. ಅದು ಆ ಸ್ಥಾನ ಅಂದ್ರೆ ಉಚಿತ ಅಂತ ಅರ್ಥ. ಸರಿ, ಮುಂದೆ ಹೋಗೋಣ. ಕಸ್ಮಾಚ್ಚತೆ ನಮೇರನ್ ಮಹಾತ್ಮನ್ ಗರೀಯಸೆ ಬ್ರಹ್ಮಣೋಪ್ಯಾದಿ ಕರ್ತ್ರೇ ಅನಂತ ದೇವೇಶ ಜಗನ್ನಿವಾಸ ತ್ವಮಕ್ಷರಂ ಸದಸತ್ತತ್ಪರಂ ಯತ್ ಎಷ್ಟು ಅದ್ಭುತ ನೋಡಿ. ಕಸ್ಮಾಚ್ಚತೇನ ನಮೇರನ್ ಮಹಾತ್ಮನ್, ಯಾಕೆ ನಿನ್ನನ್ನ ಯಾರು ನಮಸ್ಕಾರ ಮಾಡೋದಿಲ್ಲ? ಯಾರು ಮಾಡೋದಿಲ್ಲ ಹೇಳ ನಿನಗೆ ನಮಸ್ಕಾರ? ಜಗತ್ತನ್ನ ಸೃಷ್ಟಿ ಮಾಡುವಂತಹ ಅಧಿಕಾರ ಕೊಟ್ಟಂತಹ ಎಲ್ಲಾ ದೇವತೆಗಳಿಗೆ ಒಡೆಯನಾದಂತಹ ಚತುರ್ಮುಖ ಬ್ರಹ್ಮನೇ ನಮಸ್ಕಾರ ಮಾಡ್ತಾನೆ, ಮಾಡಿಯೇ ಮಾಡ್ತಾನೆ. ಹೇ ಮಹಾತ್ಮನೇ, ಗರೀಯಸೆ ಎಲ್ಲರಿಗಿಂತ ದೊಡ್ಡವನೇ, ಇಂಥವನೇ, ಅನಂತ ದೇವೇಶ ಹೇ ಜಗನ್ನಿವಾಸ, ಹೇ ಕೊನೆಯಿಲ್ಲದವನೇ, ದೇವೇಶ ದೇವತೆಗಳಿಗೂ ನಿಯಾಮಕನೇ, ಜಗನ್ನಿವಾಸ ಸರ್ವತ್ರ ಇಡೀ ಜಗತ್ತಿನಲ್ಲಿ ವ್ಯಾಪ್ತನಾದವನೇ, ನೀನು ಹೇಗಿದ್ದೀಯ ಗೊತ್ತಾ? ಸದಸತ್ಪರಂ ಯತ್, ಯಾವುದು ಮೂರ್ತ ಪದಾರ್ಥ ಅಮೂರ್ತ ಪದಾರ್ಥಗಳು ಅಂತವೇನೋ, ಅರ್ಥಾತ್ ಜೀವ ಜಡ ಈ ಎಲ್ಲಾ ಪದಾರ್ಥಗಳಿಗಿಂತ ಆದಿಯಲ್ಲಿ ಇರುವವನು, ಜಗತ್ತಿಗಿಂತ ಶ್ರೇಷ್ಠನಾಗಿರುವ ಅಕ್ಷರನು ಅರ್ಥಾತ್ ನಾಶರಹಿತನು ನೀನೇ. ತ್ವಮಕ್ಷರಂ, ನೀನೇ ಆಗಿದ್ದಿ. ಆದ್ದರಿಂದ ಇಂತಹ ನಿನಗೆ ಬ್ರಹ್ಮಣಃ ಅಪಿ ಆದಿಕರ್ತ್ರೇ, ಆ ಅತ್ಯಂತ ಶ್ರೇಷ್ಠನಾದ ಚತುರ್ಮುಖ ಬ್ರಹ್ಮನನ್ನ ಸೃಷ್ಟಿ ಮಾಡ್ತಾನಲ್ಲ ಅವನು, ಅವನೇ ನಿನಗೆ ನಮಸ್ಕಾರ ಮಾಡ್ತಾ ಇರಬೇಕಾದ್ರೆ ಈ ಜಗತ್ತು ಯಾಕೆ ನಿನಗೆ ನಮಸ್ಕಾರ ಮಾಡೋದಿಲ್ಲ? ನಮಸ್ಕಾರ ಮಾಡಿಯೇ ಮಾಡುತ್ತೆ. ಅರ್ಥಾತ್ ಎಲ್ಲರಿಗಿಂತ ದೊಡ್ಡವನು, ಅಂತಹ ಅಪಾರವಾದ ಮಹಿಮೆ ಉಳ್ಳವನು,
ಎಲ್ಲಾ ದೇವಾಧಿದೇವ ನೀನು, ಆದಿ ಅಂತ್ಯ ಅನ್ನುವಂಥದ್ದು ಇಲ್ಲೇ ಇಲ್ಲ. ಸೃಷ್ಟಿಕರ್ತನಾದ ಬ್ರಹ್ಮನೇ ನಮಸ್ಕಾರ ಮಾಡ್ತಾ ಇರ್ಬೇಕಾದ್ರೆ ಜಗತ್ತು ಯಾಕೆ ಮಾಡುವುದಿಲ್ಲ ಅಂತ ಇದರ ತಾತ್ಪರ್ಯ. ಅರ್ಥ ಬರ್ಕೊಳ್ಳಿ. ಹೇ ಮಹಾತ್ಮನ್, ಎಲೈ ಮಹಾತ್ಮನೇ, ಗರೀಯಸೆ ಶ್ರೇಷ್ಠನಾದ, ಅತ್ಯಂತ ಶ್ರೇಷ್ಠನಾದ, ಗರೀಯಸೆ ಅತ್ಯಂತ ಶ್ರೇಷ್ಠನಾದ, ಬ್ರಹ್ಮಣಃ ಚತುರ್ಮುಖನಿಗೂ ಚತುರ್ಮುಖನಿಗೂ ಬ್ರಹ್ಮಣಃ ಅಪಿ ಅಂತ ಬರ್ಕೊಳ್ಳಿ, ಕ್ಷಮಿಸಿ, ಚತುರ್ಮುಖನಿಗೂ ಕೂಡ ಆದಿಕರ್ತೃ ಸೃಷ್ಟಿ ಮಾಡುವ ನಿನಗೆ, ನೋಡಿ ಚತುರ್ಮುಖ ಬ್ರಹ್ಮದೇವರು ಜಗತ್ತನ್ನು ಸೃಷ್ಟಿ ಮಾಡ್ತಾರೆ, ಅಂತಹ ಚತುರ್ಮುಖ ಬ್ರಹ್ಮನಿಗೂ ಸೃಷ್ಟಿ ಮಾಡಿದವನು ಇವನು. ಹೀಗೆ ಚತುರ್ಮುಖನಿಗೂ ಆದಿಕರ್ತೃ ಸೃಷ್ಟಿಯನ್ನುಂಟು ಉಂಟು ಮಾಡುವ ತೇ ನಿನಗೆ, ಕಸ್ಮಾಚ್ಚ ನಮೇರನ್, ಕಸ್ಮಾಚ್ಚ ನಮೇರನ್, ಯಾಕೆ ನಮಸ್ಕರಿಸುವುದಿಲ್ಲ, ಏಕೆ ನಮಸ್ಕರಿಸುವುದಿಲ್ಲ, ಕ್ವಶನ್ ಮಾರ್ಕ್ ಮತ್ತು ಬ್ರಾಕೆಟ್ ಅಲ್ಲಿ ಬರ್ಕೊಳ್ಳಿ. ಅವಶ್ಯವಾಗಿ ನಮಸ್ಕರಿಸುತ್ತಾರೆ, ಅವಶ್ಯವಾಗಿ ನಮಸ್ಕರಿಸುತ್ತಾರೆ. ಹೇ ಅನಂತ ಕೊನೆಯಿಲ್ಲದವನೇ, ಹೇ ಅನಂತ ಕೊನೆಯಿಲ್ಲದವನೇ, ಹೇ ದೇವೇಶ ದೇವತೆಗಳಿಗೆ ನಿಯಾಮಕನೇ, ಹೇ ದೇವೇಶ ದೇವತೆಗಳಿಗೆ ನಿಯಾಮಕನೇ, ಹೇ ಜಗನ್ನಿವಾಸ ಜಗತ್ತಿಗೆ ಆಶ್ರಯನೇ, ಹೇ ಜಗನ್ನಿವಾಸ ಜಗತ್ತಿಗೆ ಆಶ್ರಯನೇ, ಯತ್ ಯಾವ, ಯತ್ ಯಾವ, ಸದಸತ್ ತತ್ಪರಂ ಸದಸತ್ ಮೂರ್ತಾಮೂರ್ತ ಎನಿಸುವ ಜಗತ್ತಿದೆಯೋ, ಮೂರ್ತಾಮೂರ್ತ ಎನಿಸುವ ಜಗತ್ತಿದೆಯೋ, ತತ್ಪರಂ ಅದಕ್ಕಿಂತ, ತತ್ಪರಂ ಅದಕ್ಕಿಂತ, ತ್ವಂ ನೀನು, ತ್ವಂ ನೀನು, ಕ್ಷಮಿಸಿ, ತತ್ಪರಂ ಅಂತಿದೆಯಲ್ಲ, ಅದಕ್ಕಿಂತ ಉತ್ತಮನಾದ ಅಂತ ಬರ್ಕೊಳ್ಳಿ. ಅದಕ್ಕಿಂತ ಉತ್ತಮನಾದ, ಅಕ್ಷರಂ ತ್ವಂ ಅಂತ ಬರ್ಕೊಳ್ಳಿ, ಕ್ಷಮಿಸಿ, ಅಕ್ಷರಂ ತ್ವಂ ನಾಶರಹಿತನಾಗಿರುವವನು ನೀನೇ, ಅಕ್ಷರಂ ತ್ವಂ ನಾಶರಹಿತನಾಗಿರುವವನು ನೀನೇ. ಪ್ರಶ್ನೆ ಇದ್ರೆ ಕೇಳಿ. ಸರಿ, ಹಾಗಾದ್ರೆ ಇವತ್ತಿನ ಪಾಠ ಮುಗಿಸೋಣ. ಶ್ರೀಕೃಷ್ಣಾರ್ಪಣಮಸ್ತು. ಮಧ್ವೇಶ್ವರ.